ಹರಿಹರ ನಗರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರವರ 399ನೇ ಜಯಂತ್ಯೋತ್ಸವವನ್ನು ಛತ್ರಪತಿ ಮರಾಠಾ ಸಮಾಜದ ದೈವ ಮಂಡಳಿ ಟ್ರಸ್ಟ್ ಹರಿಹರ ಹಾಗೂ ತಾಲೂಕಾಡಳಿತ ಮಂಡಳಿ ಸಹಯೋಗದೊಂದಿಗೆ ಶಿವಾಜಿ ಮಂದಿರದಲ್ಲಿ ಅಂಬಾಭವಾನಿ ದೇವಿ ಅಭಿಷೇಕ ಪೂಜೆ ಬಾಲ ಶಿವಾಜಿ ನಾಮಕರಣ ಮಾಡಲಾಯಿತು. ಡಿ.ಬಿ. ನಾರಾಯಣ ರಾವ್ ಅವರಿಂದ ಧ್ವಜಾರೋಹಣ ನೆರವೇರಿಸಲಾಯಿತು. ತಾಲೂಕು ಕಚೇರಿಯಲ್ಲಿ ರವಿ ಡೆಪ್ಯೂಟಿ ತಹಸೀಲ್ದಾರ್ ಅವರಿಂದ ಪೂಜೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಮುಖಂಡರುಗಳು, ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆಯ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ಸಮಾಜದ ಕಾರ್ಯದರ್ಶಿಗಳಾದ ಟಿಕೋಜಿರಾವ್ ಖಜಾಂಚಿ, ಆಂಜನೇಯ, ಮಂಜುನಾಥ್ ರಾವ್, ಶಿವಾಜಿರಾವ್, ಬಸವರಾಜ್ ಜಾಧವ್, ರಮೇಶ್ ಕೊಳೆಕಾರ್, ರಮೇಶ್ ಪ್ರಶಾಂತ್, ನಿಂಗಪ್ಪ ಅಂಗಡಿ, ಕೃಷ್ಣಾಜಿರಾವ್ ಸುರ್ವೆ, ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆಯ ಗೌರವಾಧ್ಯಕ್ಷರಾದ ಕೃಷ್ಣಮೂರ್ತಿ ರವರು ಪಾಲ್ಗೊಂಡಿದ್ದರು. ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು. ಮಹಿಳೆಯಲ್ಲಿ ಇಂದ್ರಾಣಿ ಶಿಂದೆ, ಲಲಿತಮ್ಮ, ರೇಣುಕಾಬಾಯಿ, ಲತಾ ಪವಾರ್ ಉಪಸ್ಥಿತರಿದ್ದರು. ನಂತರ ಶಿವಾಜಿ ಮಂದಿರದಲ್ಲಿ ಮರಾಠ ಸಮುದಾಯಗಳ ನಿಗಮ ಕ್ಯಾಲೆಂಡರ್ ಹಂಚಿಕೆ ಮಾಡಲಾಯಿತು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ನಾಯಕರು ಯಾರಾದರೂ ಇದ್ರೆ ಅದು ಛತ್ರಪತಿ ಶಿವಾಜಿ ಅಂತಾನೆ ಹೇಳಬಹುದು. ಯಾರೇ ಕೂಡ ಹಿಂದೆ 17ನೇ ಶತಮಾನದಲ್ಲಿ ಶಿವಾಜಿ ಮಹಾರಾಜರು ಯುದ್ಧ ಕೌಶಲ್ಯಕ್ಕೆ ಒಂದರದಲ್ಲದೆ ಯುದ್ಧ ಮಾಡದೆ ಒಂದು ಗೆಲ್ಲುವುದು ಸುಲಭ ಆದರೆ ಅವ್ರ ಮನಸ್ಸನ್ನು ಗೆಲ್ಲೋದು ಬಹಳ ಸುಲಭ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಶಿವಾಜಿ ಮಹಾರಾಜರು ಅವರು ಕೂಡ ಈ ರೈತರ ಬಗ್ಗೆ ಹಾಗೂ ದೇಶ ಪ್ರೇಮಿಯ ಬಗ್ಗೆ ದೊಡ್ಡ ಒಂದು ಸ್ಫೂರ್ತಿ ಹೊಂದಿದ್ರು. ರೈತರಿಗೂ ಕೂಡ ಅವರು ಆಗಿನ ಕಾಲದಲ್ಲೇ ರೈತರು ಏನು ಬಿತ್ತನೆ ಮಾಡತಕ್ಕಂಥವ್ರು, ಏನು ಕರಕುಶಲ ವೃತ್ತಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅಪ್ರತಿಮವಾಗಿ ಅವರು ಬಿಂಬಿಸ್ತಾ ಇದ್ರು. ಹಾಗೂ ಅವರು ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕರು ಆಗಿರ್ತಾರೆ ಮತ್ತು ನಮಗೆ ನಿಮಗೆ ದಾರಿ ತೋರಿಸ್ತಕ್ಕಂಥ ದಾರಿಯವರು ಕೂಡ ಆಗಿರ್ತಾರೆ. ಅವರು ಬೆಂಗಳೂರು ಕೂಡ ಅವರು ಒಂದು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ನಿರ್ದೇಶನಗಳು ಇದ್ದಾರೆ. ಶಿವಾಜಿ ಮಹಾರಾಜರು 17ನೇ ಶತಮಾನದಲ್ಲಿ ಬೆಂಗಳೂರು ಕೂಡ ಅವರು ವಿದ್ಯಾಭ್ಯಾಸ ಮಾಡಿದ್ದಾರೆ. ನಮಗೆ ಗೊತ್ತಿರತಕ್ಕಂಥ ತಾಯಿ ಜೀಜಿಬಾಯಿ ಕೂಡ ನಾವೆಲ್ಲ ನೋಡಿದ್ವಿ. ಚಲನಚಿತ್ರನೂ ಕೂಡ ಅವ್ರ ಬಗ್ಗೆ ಹೊರಹೊಮ್ಮಿದ್ದಾವೆ. ಅವರ ಆದರ್ಶ ಮತ್ತು ನಿಷ್ಠಾಂತ ನಾವೆಲ್ಲ ಪಾಲಿಸೋಣ ಅಂದ್ಬಿಟ್ಟು ಕೇಳ್ಕೊಳ್ತಾ ನನಗೆ ಮಾತನಾಡೋಕೆ ಅವಕಾಶ ಕೊಡ್ತಾರೆ. ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ಜೈ ಭವಾನಿ, ಜೈ ಶಿವಾಜಿ. ನಮ್ಮ ಶಿವಾಜಿ ಮಹಾರಾಜರು ಮಾಡಿದ್ದಂದರೆ ಹಿಂದೂ ಧರ್ಮ ಉಳಿತಿದೆ ಅಂದರೆ ನಮ್ಮ ಶಿವಾಜಿ ಮಹಾರಾಜರಿಂದ ಅಂಥೇಳಿ ನಾವು ಖುಷಿ ಪಡ್ತೀವಿ. ಎಲ್ಲರೂ ಮಠ ಹಾಕಿದ್ದು ಅಂದ್ರೆ ಅವರೇ. ಅದರಂತೆ ನಮ್ಮ ಯುವಕರು ಈಗ ಮುಂದೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಯಾರೂ ಸಮಾಜಕ್ಕೆ ಬರೋದೇ ಇಲ್ಲ. ನಾವು ಕರೀಲಿ ಬಿಡಲಿ, ಅವ್ರ ಸಮಾಜ, ಅವ್ರ ಜಾತಿ, ಅವರು ಇದು ಅಂದಮೇಲೆ ಬರಬೇಕು. ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು. ಆದರೆ ಸಂಘಟನೆ ಆಗೋದು, ಇಲ್ಲಾಂದ್ರೆ ಸಂಘಟನೆ ಆಗಲ್ಲ. ನಮ್ಮ ದೇಶಕ್ಕೆ ನಮ್ಮ ಶಿವಾಜಿ ಮಹಾರಾಜರ ಕೊಡುಗೆ ತುಂಬ ಇದೆ. ಹೆಣ್ಮಕ್ಳಿಗಂತೂ ಭಾಳ ಮರ್ಯಾದೆ ವಿಷಯ ಆಗಲಿ ಯಾವುದೇ ಆಗಲಿ ಅದೆಲ್ಲ ಬಿಟ್ಟು ತುಂಬ ಇದು ಮಾಡಿದ್ದಾರೆ ನಮ್ಮ ಹಿಂದೂ ಸಮಾಜಕ್ಕೆ. ಹಾಗೆ ಮಕ್ಕಳಿಗೆಲ್ಲ ಮೊಬೈಲೆಲ್ಲ ಕೊಡೋದು ಬಿಟ್ಬಿಟ್ಟು ಸಮಾಜಕ್ಕೆ ಬಂದು ಒಂಚೂರು ಸೇವೆ ಮಾಡೋದು, ಮಕ್ಕಳಿಗೆ ಜಿಜಾಮತಿ ಕತೆ, ಶಿವಾಜಿ ಮಹಾರಾಜರ ಕತೆ ಇವೆಲ್ಲ ನಾವು ಹೇಳಬೇಕು. ನಾವು ಬೆಳೆಸಿದ್ರೆ ನಮ್ಮ ಜೊತೆ ನಮ್ಮ ಧರ್ಮನೂ ಸತ್ತು ಹೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಹೇಳಬೇಕು ನಮ್ಮ ಶಿವರಾಜಿ ಮಹಾರಾಜರು ಏನು ಮಾಡಿದರು, ನಮ್ಮ ದೇಶನೆಲ್ಲ ಹೆಂಗೆ ಕಾಪಾಡಿದರು, ಔರಂಗಜೇಬನ ಹೆಂಗೆ ಮಟ್ಟ ಹಾಕಿದ್ರು ಅವರು, ಅವೆಲ್ಲ ನಾವು ಕಲಿಸ್ಬೇಕು ಅಂತ ಇಷ್ಟು ಕೇಳಿಕೊಂಡು ನಮ್ಮ ಧರ್ಮಕ್ಕೆ ಜಯ ಆಗಲಿ, ಹಿಂದೂ ಧರ್ಮಕ್ಕೆ ಜಯವಾಗಲಿ. ಜೈ. ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತಿಯನ್ನು ಈ ಒಂದು ತಾಲೂಕು ಆಡಳಿತ ಹಾಗೂ ಕ್ಷತ್ರಿಯ ಮರಾಠ ದೈವ ಮಂಡಳಿ ಟ್ರಸ್ಟ್ ಹರಿಹರ ಇವರ ಆಶ್ರಯದಲ್ಲಿ ಒಂದು ಶಿವಾಜಿ ಉತ್ಸವವನ್ನು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಒಂದು ಉತ್ಸವಕ್ಕೆ ನಮ್ಮ ಮರಾಠ ಸಮಾಜದ ಎಲ್ಲ ಬಾಂಧವರಿಗೂ ಹಾಗೂ ತಾಲೂಕು ಆಡಳಿತ ವರ್ಗದವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ. ಅದೇ ರೀತಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಏನು ಶಿವಾಜಿ ಮಹಾರಾಜರು ಈ ಸಣ್ಣ ವಯಸ್ಸಿನಲ್ಲಿ ಒಂದು ರಾಜ್ಯ ಕಟ್ಟಿ 16ನೇ ವರ್ಷಕ್ಕೆ ಅವರು ಕೋಟೆಗೆ ರಾಜ್ಯವನ್ನು ಆಳಿ ಕೋಟೆ ಕಟ್ತಾರೆ. ಆಮೇಲೆ ಅವರಂಥ ಹಿಂದೂ ಮಹಾ ವ್ಯಕ್ತಿ ಇನ್ಯಾರೂ ಇಲ್ಲ ಈ ಒಂದು ದೇಶದಲ್ಲಿ. ಹಿಂದುತ್ವ ಅನ್ನೋದನ್ನು ನೆನೆಸ್ಬೇಕಂತಂದರೆ ಶಿವಾಜಿ ಮಹಾರಾಜರೇ. ಯಾಕಂದರೆ ಶಿವಾಜಿ ಮಹಾರಾಜರಿಲ್ಲದ್ರೆ ಇವತ್ತು ನಾವು ಇರ್ತಿದ್ದಿಲ್ಲ. ಹಾಗಾಗಿ ಶಿವಾಜಿ ಮಹಾರಾಜ ನಾವು ನೆನೆಸುತ್ತಾ ಮತ್ತು ನಮ್ಮ ಎಲ್ಲ ಮರಾಠ ಸಮಾಜ ಬಂದವರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾಯಿದ್ದೆ. ಕ್ಷತ್ರಿಯ ಮರಾಠ ಸಮಾಜ ದೈವ ಮಂಡಳಿ ಟ್ರಸ್ಟ್ ಹರಿಹರ ವತಿಯಿಂದ 399ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ.
ಈ ದಿನ ಶ್ರೀಯುತ ಕೈಗಾರಿಕೋದ್ಯಮಿಗಳಾದ ಬಿ ಡಿ ನಾರಾಯಣರಾವ್ ಅವರಿಂದ ಧ್ವಜಾರೋಹಣವನ್ನು ನೆರವೇರಿಸಿ ಈಗ ತೊಟ್ಟಿಲ ಕಾರ್ಯಕ್ರಮ ಎಲ್ಲ ಮುಗಿಸಿ ಈ ಒಂದು ತಾಲೂಕು ಆಡಳಿತ ವತಿಯಿಂದ ಶಿವಾಜಿ ಜಯಂತ್ಯೋತ್ಸವ ಆಚರಣೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಅಧ್ಯಕ್ಷರು ಈಗ ಮರಾಠ ಸಮಾಜ ಮರಾಠ ನಿಗಮಗಳ ಸಮುದಾಯಗಳ ಅಧ್ಯಕ್ಷರಾಗಿದ್ದಾರೆ. ಅವರು ಸ್ಟೇಟ್ ಲೆವೆಲ್ ಫಂಕ್ಷನ್ನಲ್ಲಿ ಇರೋದರಿಂದ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ಬೇಕಂದ್ರೆ ಶಿವಾಜಿ ಮಹಾರಾಜರು ಅತ್ಯಂತ ಪ್ರಭಾವಶಾಲಿಯಾದಂಥ ಒಬ್ಬ ರಾಜ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಯಾವುದೇ ಒಬ್ಬ ರಾಜ ಮನೆತನದಲ್ಲಿದ್ದು ರಾಜ ಆಗೋದು ಅದು ಬೇರೆ ವಿಚಾರ. ಇವರು ಒಬ್ಬ ಸಾಮಂತರ ಕೆಳಗಡೆ ಒಬ್ಬ ಮಗ ಆಗಿಬಿಟ್ಟು ಅವರು ಒಬ್ಬೊಬ್ಬ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಆಟ ಆಡೋಂಥ ಹುಡುಗರನ್ನೆಲ್ಲ ಕರ್ಕೊಂಡು ಅವರು ಒಂದು ರಾಜ್ಯವನ್ನು ಕಟ್ಟಿ ಆ ರಾಜ್ಯಕ್ಕೆ ಒಬ್ಬ ರಾಜ ಆಗಿರೋದು ಇದು ಯಾವುದೇ ಒಂದು ಪ್ರಪಂಚದಲ್ಲಿ ಯಾವುದೇ ಒಬ್ಬ ರಾಜ ಇದ್ದರೆ ಅದು ಶಿವಾಜಿ ಮಹಾರಾಜರು ಒಬ್ಬರೇ. ನೀವು ಇತಿಹಾಸದಲ್ಲಿ ತೆಗೆದು ನೋಡಿದರೆ ಒಬ್ಬ ರಾಜ ತನ್ನ ರಾಜ್ಯವನ್ನು ತಾನೇ ಕಟ್ಟಿ ತಾನು ರಾಜ ಆಗಿರೋದು ಇದ್ದರೆ ಪ್ರಪಂಚದಲ್ಲಿ ಅದು ಶಿವಾಜಿ ಮಹಾರಾಜರು ಒಬ್ಬರೇ. ಹಾಗೂ ಅವರು ಶಿವಾಜಿ ಮಹಾರಾಜರಲ್ಲಿ ಇನ್ನೊಂದು ವಿಶೇಷತೆ ಏನಿತ್ತಂದರೆ ಯಾವುದೇ ಒಂದು ರಾಜ್ಯವನ್ನು ಆಕ್ರಮಿಸಿಕೊಂಡಾಗ ಆ ರಾಜ್ಯದ ಮಹಿಳೆಯರ ಮೇಲೆ ಅತೀವಾದ ಗೌರವವನ್ನು ಕೊಡ್ತಾಯಿದ್ರು. ಬೇರೆ ರಾಜರು ಒಬ್ಬ ರಾಜ್ಯವನ್ನು ವಶಪಡಿಸಿಕೊಂಡಾಗ ಅವರ ಮಹಿಳೆಯ ಬಗ್ಗೆ ಕೀಳು ಭಾವನೆಯನ್ನು ನೋಡ್ತಾಯಿದ್ರು. ಆದರೆ ಇವರು ಅತ್ಯಂತ ಗೌರವದಿಂದ ನಡೆಸ್ಕೊಳ್ತಾ ಇದ್ದರು. ಅವರ ರಾಜ್ಯದ ಆಡಳಿತದಲ್ಲಿ ಹೆಂಗಿತ್ತು ಅಂದರೆ ಒಂದು ಬಾರಿ ಜಾಂಜಾ ಪಾಟೀಲ್ ಅಂತ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಯ ಮೇಲೆ ಏನು ದುರ್ನಡತೆಯಿಂದ ನಡ್ಕೊಂಡಿರ್ತಾನೆ. ಆ ವಿಚಾರ ಗೊತ್ತಾಗಿ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಆವಾಗ ಅವನು ಶಿವಾಜಿ ಮಹಾರಾಜರಿಗೆ ಇದ್ರ ಬಗ್ಗೆ ತಿಳಿದಾಗ ಅವರು ಅವನ ಬಳಿ ಕರೆಸಿಬಿಟ್ಟು ಅವನ ಕೈ ಕಾಲು ಎರಡೂ ಕತ್ತರಿಸ್ತಾರೆ. ಅವಾಗಿನಿಂದ ಮಹಿಳೆಯರ ಬಗ್ಗೆ ಯಾರಾದರೂ ಕೀಳಾಗಿ ನೋಡುವಂಥ ಭಾವನೆ ಎಲ್ಲರಿಗೂ ಹೋಯ್ತು. ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅದ್ರ ಬಗ್ಗೆ ಮಹಿಳೆಯರ ಬಗ್ಗೆ ಗೌರವವನ್ನು ಕೊಡೋದ್ರ ಬಗ್ಗೆ ಯಾರಾದರೂ ಇದ್ದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬರೇ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.